ನಮ್ಮ ಮನೆಯ ತೋಟ ಇರೋದು ದೊಡ್ಡ ವಿಷಯ ಅಲ್ಲ, ಕ್ಲೀನ್ ಮಾಡಲಿಕ್ಕೆ ಒಂದು ಜನನೇ ಬೇಕು. ಹಾಗೆ ಇವತ್ತು ನಮ್ಮ ತೋಟ ಕ್ಲೀನ್ ಮಾಡಲಿಕ್ಕೆ ಹನುಮಂತನ ಬಂದಿದ್ದಾರೆ. ಹೋಗಿ ನೋಡುವ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ತೋಟದ ತುಂಬ ಎಲೆ ಬಿದ್ದಿದೆ. ಹನುಮಂತನ, ಓ ಹನುಮಂತನ, ಎಷ್ಟೊಂದು ಎಲೆ ಬೀಳುದಲ್ಲ, ಮರದ್ದೆಲ್ಲ ಎಲೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಅದೇ ಈಗ ಚಳಿಗೆಲ್ಲ ಜಾಸ್ತಿ ಅಲ್ಲ. ಸ್ವಚ್ಛ ಮಾಡಿದಿರಿ. ಹಾಂ ಅದೇ 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 ಎಲ್ಲೋ ಕೆಲಸಕ್ಕೆ ಹೋದ ಕಡೆ ಹೆಬ್ಬಾವು ಬಂದಿತ್ತಂತೆ, ಅದರ ವಿಷಯವನ್ನು ಹೇಳ್ತಾ ಇದ್ದಾರೆ. ಹಾಂ ಹಾಂ ಒಬ್ಬ ಹೌದಾ? ಹಾಂ ಭಟ್ರು ಎದುರಿದ್ರು. ಹಾಂ ಹಾಂ ಅವ್ನು ಇನ್ನೊಬ್ಬನ ಹೊಡೆಯಂಗಿಲ್ಲ, ಓಡಕ್ಕನತ್ಲಾಗ ತೆಲಿಗೆ ಹಾಕಿದ್ಯಾ. ಹಾಂ ಕೊಂದ್ರ ಸತ್ತು ಸತ್ತಿತಾ? ಹೊಡೆದೆ ನಾನು. ಹಾಂ ಯಾವುದ್ರಲ್ಲಿ ಹೊಡೆದಿದ್ದು? ಕೋಲಿಲೇ ರೀ. ಹಾಂ ಕೋಲ್ ತೊಗೊಂಡು ಹೊಡೆದೀನಿ ರೀ. ಮತ್ತೆಂತ ಮಾಡಿದ್ರಿ? ಮತ್ತೆ ಎತ್ಲಾಗ ಹಾಕಿ ಬಂದ್ರೆ ಅವರೇ ಕೊಂಡೋದ್ರಾ? ಅವ್ರಿಗೆ ಸುಟ್ರಿ, ಅವ್ರನ್ನ. ಹಾಂ ಹಾಂ ಸುಟ್ಬಿಟ್ರಿ. ಹಾಂ ಸೌಜಿ ಹಾಕಿ ಸುಟ್ಬಿಟ್ರು. ಹೌದಾ? ಹಾಂ ಹನುಮಂತನ ಹೇಳೋ ಮಾತು ಕೇಳಲಿಕ್ಕೆ ಖುಷಿ ಆಗ್ತದಲ್ಲ. ಹೌದು, ಒಳ್ಳೆಯದ ಮಾಡಿ ಮಾತಾಡ್ತಾರೆ. ತುಂಬ ಒಳ್ಳೆ ಜನ. ನಮ್ಮ ಮಗುವಿಗೆ ಸಹ ತುಂಬ ಇಷ್ಟ ಇವರ ಹತ್ರ ಮಾತಾಡೋದಂದರೆ. ಹೌದು, ಮತ್ತೆ ಹೌದು, ಇಷ್ಟಿಷ್ಟು ದಪ್ಪ ಎಲೆ ಉಂಟಲ್ಲ ಇಲ್ಲಿ. ಇವತ್ತು ರಜೆನಾ ನಿಮಗೆ? ಇವತ್ತು ರಜೆನಾ ನಿಮಗೆ? ಅಣ್ಣ ಕದ್ದಿದ್ದ? ಹಾಂ 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 ಇನ್ನಿನಾಗ ಇಲ್ಲಿ ಕಾರ್ಕಳ ಹೋಗಿದ್ದೀವಿ, ಅರ್ಧ ಸಾಯಿಬರ್ದು. ಅದು ಅಲ್ಲಿ ಹೋಗೋದಾಗ 9 ಗಂಟೆ 10 ಗಂಟೆ ಆಗಿತ್ತು. ಆದ್ರೆ ತಿಂಡಿ ಚಾ ಕೊಟ್ರು, ತಿಂಡಿ ಚಾ ಕೊಟ್ಕೊಂಡ ಕಲ್ಲು ಹೊತ್ತೀವಿ. ಇನ್ನೊಂದು ಹುಡುಗ ನಾನು ಕುಡಿಯರಿ. ಮತ್ತೆ ಬಂದಿದ್ದೆ ಎಷ್ಟೊತ್ತಿಗೆ? ಬಂದಿಂದ 8 ಗಂಟೆ 8 ಬಂದಾಗ. ಹೌದಾ? ನಿನ್ನಿನಾಗ ಎತ್ಲಾಗ ಹೋಗಿ ನೋಡ್ರಿ. ನಿನ್ನಿನಾಗ ಆ ಬಟ್ಟೆ ಏನಂತ್ರಿ, ಆ ಬಟ್ಟೆ ತೊಳೆದು ಹಾಕಿರಿ, ಊಟದ ತಂದು ಹಂಗ ಮಕ್ಕೊಂಡೇನಿ. ಹೌದಾ? ಈ ಬಟ್ಟೆ ಏನ್ ಕಾಣ್ತಿದ್ದಿಲ್ಲ, ಕೆಂಪು ಬಣ್ಣ ರೀ. ಹಂಗ ಬಿಟ್ಟಿದ್ದೆ. ಎಂತ ಕೆಲಸ ಅಲ್ಲಿ? ಕೆಂಪು ಕಲ್ರಿ, ಮುರಕಲ್ವರ ಅವ್ರಿ. ಅದಕ್ಕೆ ಹೋಗ್ಬಿಟ್ಟಿವ್ರಿ. ಮನಿ ಕೆಲಸ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಓ ಹೌದಾ? ಮನಿ ಕೆಲಸ ಅಂತ ಹೊಂಟಾವಿ, ಕೆಂಪು ಕಲ್ಲು. ಗೊತ್ತಿರಿ ಏನ್ ಮಾಡ್ಲಿಕ್ಕೆ. ಅದೇ ಅದೇ ಕೆಂಪು ಕಲ್ಲು ಹೊರಲಿಕ್ಕೆ ಕೊಟ್ಟಿದ್ದಾರಂತೆ. ಏನೋ ಚಿಕ್ಕ ಪುಟ್ಟ ಕೆಲಸ ಅಂತ ಹೇಳಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಎತ್ತಲಿಕ್ಕೆ ಕೊಟ್ಟಿದ್ದಾರಂತ ಹೇಳ್ತಾ ಇದ್ದಾರೆ. ನಮ್ಮ ಅಮ್ಮನ ತೋಟದಲ್ಲಿ ಗಿಡ ಎಲ್ಲ ಹೇಗೆ ಉಂಟು ನೋಡಿ. ಮೊನ್ನೆ ತೋರಿಸುವಾಗ ಒಂಥರ ಬೇರೆ ಇತ್ತಲ್ಲ, ಈಗೆಲ್ಲ ಸ್ವಲ್ಪ ಚೆಂದ ಆಗಿದೆ. ಇನ್ನೇನು ಹೂ ಬಿಡ್ತದೆ. ಈಗ ಚಳಿ ಅಲ್ವಾ, ಹಾಗೆ ಚಳಿಗೆ ಗಿಡ ಎಲ್ಲ ತುಂಬ ಒಳ್ಳೆಯದಾಗಿ ಆಗುತ್ತೆ. ಮನೆ ಮುಂದೆ ಹೂವಿನ ಗಿಡ ಇದ್ದರೆ ಹೂವು ಅರಳಿದಾಗ ತುಂಬ ಖುಷಿಯಾಗ್ತದೆ. ನಮ್ಮ ಅಮ್ಮನಿಗೆ ತುಂಬ ಇಷ್ಟ, ನನಗೆ ಸ್ವಲ್ಪ ಕಮ್ಮಿ ತೋಟದ ಕೆಲಸ ಎಲ್ಲ. ಇದೊಂದು ಗುಲಾಬಿ ಹೂವು ಅರಳಿ 1 ತಿಂಗಳವರೆಗೆ ಹಾಗೇ ಇರ್ತದೆ. ಒಣಗಿದ್ರೂ ಸಹ ಗಿಡದಿಂದ ಕೆಳಗೆ ಬಿಡೋದಿಲ್ಲ. ನಮ್ಮ ಪ್ರೀತಿಯ ಬೆಕ್ಕಿನ ಮರಿ ನೋಡಿ, ಇದು ಬಂದು ಒಂದು 10 ದಿವಸ ಇತ್ತು. ಮತ್ತು ಈಗ ಎಲ್ಲಿಗೆ ಹೋಯ್ತಂತ ಗೊತ್ತೇ ಇಲ್ಲ. ನಮಗೆ ತುಂಬ ಮಿಸ್ ಮಾಡ್ಕೊಳ್ತೇವೆ ನಾವು ಈ ಬೆಕ್ಕಿನ ಮರಿಯನ್ನು. ತುಂಬ ಆಟ ಎಲ್ಲ ಆಡ್ತಾಯಿತ್ತು. ಈಗ ಎಲ್ಲಿ ಹೋಗಿದೋ ಗೊತ್ತಿಲ್ಲ. ನಿಮಗೆ ಯಾರಿಗೆ ಆದರೂ ಸಿಕ್ಕಿದರೆ ನಮಗೆ ತಂದು ಕೊಡಿ ಆಯಿತಾ. ಬರುವಾಗ ತುಂಬ ಚಿಕ್ಕದಿತ್ತು. ಅಮ್ಮ ಸ್ನಾನ ಎಲ್ಲ ಮಾಡಿಸಿ ಅದಕ್ಕೆ ಹಾಲೆಲ್ಲ ಕೊಟ್ಟು, ಅದು ಕಣ್ಣಲ್ಲಿ ಎಲ್ಲ ನೀರು ಬರ್ತಾಯಿತ್ತು, ಅದಕ್ಕೆ ಕಣ್ಣಿಗೆ ಡ್ರಾಪ್ಸ್ ಎಲ್ಲ ಹಾಕಿ ನಂತರ ಈಗ ತುಂಬ ಚೆಂದ ಆಗಿತ್ತು. ಈಗ ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ ನಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.